ಕರ್ನಾಟಕದಲ್ಲಿ ಹೆಚ್ಚಾಗ್ತಾ ಇದೆಯಾ ಆಹಾರ ಕಲಬೆರಕೆ. ಇಡೀ ದೇಶದಲ್ಲೇ ಆಹಾರ ಕಲಬೆರಕೆಯಲ್ಲಿ ರಾಜ್ಯಕ್ಕೆ 2ನೇ ಸ್ಥಾನ. ಅಷ್ಟರ ಮಟ್ಟಿಗೆ ಕರ್ನಾಟಕದಲ್ಲಿ ಆಹಾರ ಕಲಬೆರಕೆ ಆಗ್ತಾ ಇದೆ. 1,70,000 ಸ್ಯಾಂಪಲ್ಗಳನ್ನ ಆಹಾರ ಇಲಾಖೆ ಪಡೆದಿದೆ. ಅದರ ಪೈಕಿ 33,000 ವಸ್ತುಗಳು ಕಳಪೆ ಅಂತ ತಿಳಿದು ಬಂದಿದೆ. ಅಕ್ಕಿ, ಕಾಳು ಮತ್ತು ಬೇಳೆಯಲ್ಲೂ ಕೂಡ ರಾಸಾಯನಿಕ ಪತ್ತೆಯಾಗಿದೆ. ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ಆಹಾರ ಕಲಬೆರಕೆ ನಡೆಯುತ್ತಾ ಇದೆ ಅನ್ನುವಂಥದ್ದು ಆಹಾರ ಇಲಾಖೆಯ ಸರ್ವೆಗಳಿಂದ ಗೊತ್ತಾಗಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ದೀಪ್ತಿ ತೋಳ್ಪಾಡಿ ಲೈವ್ ಕನೆಕ್ಟ್ ಆಗಿದ್ದಾರೆ. ದೀಪ್ತಿ, ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ಆಹಾರ ಕಲಬೆರಕೆ ನಡೆಯುತ್ತೆ ಅನ್ನೋದು ಖಂಡಿತವಾಗ್ಲೂ ದುರದೃಷ್ಟಕರ. ತಿನ್ನೋ ಆಹಾರ, ಎಲ್ಲ ಬಗೆಯ ಆಹಾರ, ಸೊ ಯಾವೆಲ್ಲ ಆಹಾರಗಳಲ್ಲಿ ಪ್ರಮುಖವಾಗಿ ಅತ್ಯಂತ ಹೆಚ್ಚು ಕಲಬೆರಕೆ ಕಂಡು ಬಂದಿದೆ ಮತ್ತು ಆಹಾರ ಇಲಾಖೆಯ ಈ ಒಂದು ಸರ್ಚ್ ನಲ್ಲಿ ಇನ್ನು ಏನೆಲ್ಲ ಕಂಡು ಬಂದಿದೆ? ಶ್ರೀಲಕ್ಷ್ಮಿ, ರಾಜ್ಯ ಆಹಾರ ಇಲಾಖೆಯಿಂದಲೂ ಕೂಡ ನಿರಂತರವಾಗಿ ಆಹಾರ ಪದಾರ್ಥಗಳ ಟೆಸ್ಟಿಂಗ್ ನಡೀತಾ ಇದೆ. ಈಗಾಗಲೇ ಕಾಟನ್ ಕ್ಯಾಂಡಿಯಿಂದ ಆರಂಭವಾದಂತಹ ಸಮರ ಇಡ್ಲಿ ಜೊತೆಗೆ ಹೋಳಿಗೆ ತನಕ ಬಂದು ನಿಂತಿದೆ. ಇದೀಗ ದೇಶದಲ್ಲೇ ಅತ್ಯಂತ ಕಳಪೆ ಆಹಾರದ ಗುಣಮಟ್ಟದ ಪೈಕಿ ಕರ್ನಾಟಕಕ್ಕೆ 2ನೇ ಸ್ಥಾನವನ್ನ ಸಿಕ್ಕಿರುವಂತದ್ದು. ಜೊತೆಗೆ ಛತ್ತೀಸ್ಗಢ ಮೊದಲ ಸ್ಥಾನದಲ್ಲಿದೆ, ಕರ್ನಾಟಕ 2ನೇ ಸ್ಥಾನದಲ್ಲಿ, 3ನೇ ಸ್ಥಾನ ತಮಿಳುನಾಡುಯಲ್ಲಿದೆ. ಈ 3 ರಾಜ್ಯಗಳಲ್ಲಿ ಅತ್ಯಂತ ಹೆಚ್ಚು ಕಲಬೆರಕೆ ಆಹಾರ ಪದಾರ್ಥಗಳು ಮಾರಾಟ ಆಗ್ತಾ ಇರೋದು ಪತ್ತೆಯಾಗಿದೆ. ಅಂದ್ರೆ ಪ್ರಮುಖವಾಗಿ 1,70,000 ಆಹಾರ ಸ್ಯಾಂಪಲ್ಗಳನ್ನ ಟೆಸ್ಟಿಂಗ್ಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ 33,000ಕ್ಕೂ ಹೆಚ್ಚು ಪದಾರ್ಥಗಳು ಇವತ್ತು ಕಲಬೆರಕೆ ಆಗಿರುವಂತದ್ದು ಗೊತ್ತಾಗ್ತಾ ಇದೆ. ಹೀಗಾಗಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಮುಖ್ಯವಾಗಿ ಒಂದು ಅಲರ್ಟ್ ಅನ್ನ ಕೂಡ ಕೊಟ್ಟಿರುವಂತದ್ದು. ನಿರಂತರವಾಗಿ ಟೆಸ್ಟ್ ಗಳನ್ನ ಮಾಡುವ ಮೂಲಕ ಸ್ಯಾಂಪಲ್ ಕಲೆಕ್ಷನ್ ಅನ್ನ ಮಾಡಿ ಅದರ ರಿಸಲ್ಟ್ ನ ಆಗಾಗ್ಗೆ ಕೊಡ್ತಾ ಇರಿ ಅಂತ ಹೇಳಿ. ಶ್ರೀಲಕ್ಷ್ಮಿ, ಓಕೆ, ಥ್ಯಾಂಕ್ ಯು ದೀಪ್ತಿ ಡೀಟೇಲ್ಸ್ಗಾಗಿ. ಕರ್ನಾಟಕದಲ್ಲಿ ಹೆಚ್ಚಾಗ್ತಾ ಇದೆಯಾ ಆಹಾರ ಕಲಬೆರಕೆ. ಇಡೀ ದೇಶದಲ್ಲೇ ಆಹಾರ ಕಲಬೆರಕೆಯಲ್ಲಿ ರಾಜ್ಯಕ್ಕೆ 2ನೇ ಸ್ಥಾನ. ಅಷ್ಟರ ಮಟ್ಟಿಗೆ ಕರ್ನಾಟಕದಲ್ಲಿ ಆಹಾರ ಕಲಬೆರಕೆ ಆಗ್ತಾ ಇದೆ. 1,70,000 ಸ್ಯಾಂಪಲ್ಗಳನ್ನ ಆಹಾರ ಇಲಾಖೆ ಪಡೆದಿದೆ. ಅದರ ಪೈಕಿ 33,000 ವಸ್ತುಗಳು ಕಳಪೆ ಅಂತ ತಿಳಿದು ಬಂದಿದೆ. ಅಕ್ಕಿ, ಕಾಳು ಮತ್ತು ಬೇಳೆಯಲ್ಲೂ ಕೂಡ ರಾಸಾಯನಿಕ ಪತ್ತೆಯಾಗಿದೆ. ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ಆಹಾರ ಕಲಬೆರಕೆ ನಡೆಯುತ್ತಾ ಇದೆ ಅನ್ನುವಂಥದ್ದು ಆಹಾರ ಇಲಾಖೆಯ ಸರ್ವೆಗಳಿಂದ ಗೊತ್ತಾಗಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ದೀಪ್ತಿ ತೋಳ್ಪಾಡಿ ಲೈವ್ ಕನೆಕ್ಟ್ ಆಗಿದ್ದಾರೆ. ದೀಪ್ತಿ, ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ಆಹಾರ ಕಲಬೆರಕೆ ನಡೆಯುತ್ತೆ ಅನ್ನೋದು ಖಂಡಿತವಾಗ್ಲೂ ದುರದೃಷ್ಟಕರ. ತಿನ್ನೋ ಆಹಾರ, ಎಲ್ಲ ಬಗೆಯ ಆಹಾರ, ಸೊ ಯಾವೆಲ್ಲ ಆಹಾರಗಳಲ್ಲಿ ಪ್ರಮುಖವಾಗಿ ಅತ್ಯಂತ ಹೆಚ್ಚು ಕಲಬೆರಕೆ ಕಂಡು ಬಂದಿದೆ ಮತ್ತು ಆಹಾರ ಇಲಾಖೆಯ ಈ ಒಂದು ಸರ್ಚ್ ನಲ್ಲಿ ಇನ್ನು ಏನೆಲ್ಲ ಕಂಡು ಬಂದಿದೆ? ಶ್ರೀಲಕ್ಷ್ಮಿ, ರಾಜ್ಯ ಆಹಾರ ಇಲಾಖೆಯಿಂದಲೂ ಕೂಡ ನಿರಂತರವಾಗಿ ಆಹಾರ ಪದಾರ್ಥಗಳ ಟೆಸ್ಟಿಂಗ್ ನಡೀತಾ ಇದೆ. ಈಗಾಗಲೇ ಕಾಟನ್ ಕ್ಯಾಂಡಿಯಿಂದ ಆರಂಭವಾದಂತಹ ಸಮರ ಇಡ್ಲಿ ಜೊತೆಗೆ ಹೋಳಿಗೆ ತನಕ ಬಂದು ನಿಂತಿದೆ. ಇದೀಗ ದೇಶದಲ್ಲೇ ಅತ್ಯಂತ ಕಳಪೆ ಆಹಾರದ ಗುಣಮಟ್ಟದ ಪೈಕಿ ಕರ್ನಾಟಕಕ್ಕೆ 2ನೇ ಸ್ಥಾನವನ್ನ ಸಿಕ್ಕಿರುವಂತದ್ದು. ಜೊತೆಗೆ ಛತ್ತೀಸ್ಗಢ ಮೊದಲ ಸ್ಥಾನದಲ್ಲಿದೆ, ಕರ್ನಾಟಕ 2ನೇ ಸ್ಥಾನದಲ್ಲಿ, 3ನೇ ಸ್ಥಾನ ತಮಿಳುನಾಡುಯಲ್ಲಿದೆ. ಈ 3 ರಾಜ್ಯಗಳಲ್ಲಿ ಅತ್ಯಂತ ಹೆಚ್ಚು ಕಲಬೆರಕೆ ಆಹಾರ ಪದಾರ್ಥಗಳು ಮಾರಾಟ ಆಗ್ತಾ ಇರೋದು ಪತ್ತೆಯಾಗಿದೆ. ಅಂದ್ರೆ ಪ್ರಮುಖವಾಗಿ 1,70,000 ಆಹಾರ ಸ್ಯಾಂಪಲ್ಗಳನ್ನ ಟೆಸ್ಟಿಂಗ್ಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ 33,000ಕ್ಕೂ ಹೆಚ್ಚು ಪದಾರ್ಥಗಳು ಇವತ್ತು ಕಲಬೆರಕೆ ಆಗಿರುವಂತದ್ದು ಗೊತ್ತಾಗ್ತಾ ಇದೆ. ಹೀಗಾಗಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಮುಖ್ಯವಾಗಿ ಒಂದು ಅಲರ್ಟ್ ಅನ್ನ ಕೂಡ ಕೊಟ್ಟಿರುವಂತದ್ದು. ನಿರಂತರವಾಗಿ ಟೆಸ್ಟ್ ಗಳನ್ನ ಮಾಡುವ ಮೂಲಕ ಸ್ಯಾಂಪಲ್ ಕಲೆಕ್ಷನ್ ಅನ್ನ ಮಾಡಿ ಅದರ ರಿಸಲ್ಟ್ ನ ಆಗಾಗ್ಗೆ ಕೊಡ್ತಾ ಇರಿ ಅಂತ ಹೇಳಿ. ಶ್ರೀಲಕ್ಷ್ಮಿ, ಓಕೆ, ಥ್ಯಾಂಕ್ ಯು ದೀಪ್ತಿ ಡೀಟೇಲ್ಸ್ಗಾಗಿ. ಕರ್ನಾಟಕದಲ್ಲಿ ಹೆಚ್ಚಾಗ್ತಾ ಇದೆಯಾ ಆಹಾರ ಕಲಬೆರಕೆ. ಇಡೀ ದೇಶದಲ್ಲೇ ಆಹಾರ ಕಲಬೆರಕೆಯಲ್ಲಿ ರಾಜ್ಯಕ್ಕೆ 2ನೇ ಸ್ಥಾನ. ಅಷ್ಟರ ಮಟ್ಟಿಗೆ ಕರ್ನಾಟಕದಲ್ಲಿ ಆಹಾರ ಕಲಬೆರಕೆ ಆಗ್ತಾ ಇದೆ. 1,70,000 ಸ್ಯಾಂಪಲ್ಗಳನ್ನ ಆಹಾರ ಇಲಾಖೆ ಪಡೆದಿದೆ. ಅದರ ಪೈಕಿ 33,000 ವಸ್ತುಗಳು ಕಳಪೆ ಅಂತ ತಿಳಿದು ಬಂದಿದೆ. ಅಕ್ಕಿ, ಕಾಳು ಮತ್ತು ಬೇಳೆಯಲ್ಲೂ ಕೂಡ ರಾಸಾಯನಿಕ ಪತ್ತೆಯಾಗಿದೆ. ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ಆಹಾರ ಕಲಬೆರಕೆ ನಡೆಯುತ್ತಾ ಇದೆ ಅನ್ನುವಂಥದ್ದು ಆಹಾರ ಇಲಾಖೆಯ ಸರ್ವೆಗಳಿಂದ ಗೊತ್ತಾಗಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ದೀಪ್ತಿ ತೋಳ್ಪಾಡಿ ಲೈವ್ ಕನೆಕ್ಟ್ ಆಗಿದ್ದಾರೆ. ದೀಪ್ತಿ, ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ಆಹಾರ ಕಲಬೆರಕೆ ನಡೆಯುತ್ತೆ ಅನ್ನೋದು ಖಂಡಿತವಾಗ್ಲೂ ದುರದೃಷ್ಟಕರ. ತಿನ್ನೋ ಆಹಾರ, ಎಲ್ಲ ಬಗೆಯ ಆಹಾರ, ಸೊ ಯಾವೆಲ್ಲ ಆಹಾರಗಳಲ್ಲಿ ಪ್ರಮುಖವಾಗಿ ಅತ್ಯಂತ ಹೆಚ್ಚು ಕಲಬೆರಕೆ ಕಂಡು ಬಂದಿದೆ ಮತ್ತು ಆಹಾರ ಇಲಾಖೆಯ ಈ ಒಂದು ಸರ್ಚ್ ನಲ್ಲಿ ಇನ್ನು ಏನೆಲ್ಲ ಕಂಡು ಬಂದಿದೆ?
ಶ್ರೀಲಕ್ಷ್ಮಿ, ರಾಜ್ಯ ಆಹಾರ ಇಲಾಖೆಯಿಂದನೂ ಕೂಡ ನಿರಂತರವಾಗಿ ಆಹಾರ ಪದಾರ್ಥಗಳ ಟೆಸ್ಟಿಂಗ್ ನಡೀತಾ ಇದೆ. ಈಗಾಗಲೇ ಕಾಟನ್ ಕ್ಯಾಂಡಿಯಿಂದ ಆರಂಭವಾದಂತಹ ಸಮರ ಇಡ್ಲಿ ಜೊತೆಗೆ ಹೋಳಿಗೆ ತನಕ ಬಂದು ನಿಂತಿದೆ. ಇದೀಗ ದೇಶದಲ್ಲೇ ಅತ್ಯಂತ ಕಳಪೆ ಆಹಾರದ ಗುಣಮಟ್ಟದ ಪೈಕಿ ಕರ್ನಾಟಕಕ್ಕೆ 2ನೇ ಸ್ಥಾನವನ್ನ ಸಿಕ್ಕಿರುವಂತದ್ದು. ಜೊತೆಗೆ ಛತ್ತೀಸ್ಗಢ ಮೊದಲ ಸ್ಥಾನದಲ್ಲಿದೆ, ಕರ್ನಾಟಕ 2ನೇ ಸ್ಥಾನದಲ್ಲಿ, 3ನೇ ಸ್ಥಾನ ತಮಿಳುನಾಡುಯಲ್ಲಿದೆ. ಈ 3 ರಾಜ್ಯಗಳಲ್ಲಿ ಅತ್ಯಂತ ಹೆಚ್ಚು ಕಳಬೆರಕೆ ಆಹಾರ ಪದಾರ್ಥಗಳು ಮಾರಾಟ ಆಗ್ತಾ ಇರೋದು ಪತ್ತೆಯಾಗಿದೆ. ಅಂದ್ರೆ ಪ್ರಮುಖವಾಗಿ 1,70,000 ಆಹಾರ ಸ್ಯಾಂಪಲ್ಗಳನ್ನ ಟೆಸ್ಟಿಂಗ್ಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ 33,000ಕ್ಕೂ ಹೆಚ್ಚು ಪದಾರ್ಥಗಳು ಇವತ್ತು ಕಲಬೆರಕೆ ಆಗಿರುವಂತದ್ದು ಗೊತ್ತಾಗ್ತಾ ಇದೆ. ಹೀಗಾಗಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಮುಖ್ಯವಾಗಿ ಒಂದು ಅಲರ್ಟ್ ಅನ್ನ ಕೂಡ ಕೊಟ್ಟಿರುವಂತದ್ದು. ನಿರಂತರವಾಗಿ ಟೆಸ್ಟ್ ಗಳನ್ನ ಮಾಡುವ ಮೂಲಕ ಸ್ಯಾಂಪಲ್ ಕಲೆಕ್ಷನ್ ಅನ್ನ ಮಾಡಿ ಅದರ ರಿಸಲ್ಟ್ ನ ಆಗಾಗ್ಗೆ ಕೊಡ್ತಾ ಇರಿ ಅಂತ ಹೇಳಿ. ಶ್ರೀಲಕ್ಷ್ಮಿ, ಓಕೆ, ಥ್ಯಾಂಕ್ ಯು ದೀಪ್ತಿ ಡೀಟೇಲ್ಸ್ಗಾಗಿ. ಕರ್ನಾಟಕದಲ್ಲಿ ಹೆಚ್ಚಾಗ್ತಾ ಇದೆಯಾ ಆಹಾರ ಕಲಬೆರಕೆ? ಇಡೀ ದೇಶದಲ್ಲೇ ಆಹಾರ ಕಲಬೆರಕೆಯಲ್ಲಿ ರಾಜ್ಯಕ್ಕೆ 2ನೇ ಸ್ಥಾನ. ಅಷ್ಟರ ಮಟ್ಟಿಗೆ ಕರ್ನಾಟಕದಲ್ಲಿ ಆಹಾರ ಕಲಬೆರಕೆ ಆಗ್ತಾ ಇದೆ. 1,70,000 ಸ್ಯಾಂಪಲ್ಗಳನ್ನ ಆಹಾರ ಇಲಾಖೆ ಪಡೆದಿದೆ. ಅದರ ಪೈಕಿ 33,000 ವಸ್ತುಗಳು ಕಳಪೆ ಅಂತ ತಿಳಿದು ಬಂದಿದೆ. ಅಕ್ಕಿ, ಕಾಳು ಮತ್ತು ಬೇಳೆಯಲ್ಲೂ ಕೂಡ ರಾಸಾಯನಿಕ ಪತ್ತೆಯಾಗಿದೆ. ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ಆಹಾರ ಕಲಬೆರಕೆ ನಡೆಯುತ್ತಾ ಇದೆ ಅನ್ನುವಂಥದ್ದು ಆಹಾರ ಇಲಾಖೆಯ ಸರ್ವೆಗಳಿಂದ ಗೊತ್ತಾಗಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ದೀಪ್ತಿ ತೋಳ್ಪಾಡಿ ಲೈವ್ ಕನೆಕ್ಟ್ ಆಗಿದ್ದಾರೆ. ದೀಪ್ತಿ, ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ಆಹಾರ ಕಲಬೆರಕೆ ನಡೆಯುತ್ತೆ ಅನ್ನೋದು ಖಂಡಿತವಾಗ್ಲೂ ದುರದೃಷ್ಟಕರ. ತಿನ್ನೋ ಆಹಾರ, ಎಲ್ಲ ಬಗೆಯ ಆಹಾರ, ಸೊ ಯಾವೆಲ್ಲ ಆಹಾರಗಳಲ್ಲಿ ಪ್ರಮುಖವಾಗಿ ಅತ್ಯಂತ ಹೆಚ್ಚು ಕಲಬೆರಕೆ ಕಂಡು ಬಂದಿದೆ ಮತ್ತು ಆಹಾರ ಇಲಾಖೆಯ ಈ ಒಂದು ಸರ್ಚ್ ನಲ್ಲಿ ಇನ್ನು ಏನೆಲ್ಲ ಕಂಡು ಬಂದಿದೆ? ಶ್ರೀಲಕ್ಷ್ಮಿ, ರಾಜ್ಯ ಆಹಾರ ಇಲಾಖೆಯಿಂದನೂ ಕೂಡ ನಿರಂತರವಾಗಿ ಆಹಾರ ಪದಾರ್ಥಗಳ ಟೆಸ್ಟಿಂಗ್ ನಡೀತಾ ಇದೆ. ಈಗಾಗಲೇ ಕಾಟನ್ ಕ್ಯಾಂಡಿಯಿಂದ ಆರಂಭವಾದಂತಹ ಸಮರ ಇಡ್ಲಿ ಜೊತೆಗೆ ಹೋಳಿಗೆ ತನಕ ಬಂದು ನಿಂತಿದೆ. ಇದೀಗ ದೇಶದಲ್ಲೇ ಅತ್ಯಂತ ಕಳಪೆ ಆಹಾರದ ಗುಣಮಟ್ಟದ ಪೈಕಿ ಕರ್ನಾಟಕಕ್ಕೆ 2ನೇ ಸ್ಥಾನವನ್ನ ಸಿಕ್ಕಿರುವಂತದ್ದು. ಜೊತೆಗೆ ಛತ್ತೀಸ್ಗಢ ಮೊದಲ ಸ್ಥಾನದಲ್ಲಿದೆ, ಕರ್ನಾಟಕ 2ನೇ ಸ್ಥಾನದಲ್ಲಿ, 3ನೇ ಸ್ಥಾನ ತಮಿಳುನಾಡುಯಲ್ಲಿದೆ. ಈ 3 ರಾಜ್ಯಗಳಲ್ಲಿ ಅತ್ಯಂತ ಹೆಚ್ಚು ಕಳಬೆರಕೆ ಆಹಾರ ಪದಾರ್ಥಗಳು ಮಾರಾಟ ಆಗ್ತಾ ಇರೋದು ಪತ್ತೆಯಾಗಿದೆ. ಅಂದ್ರೆ ಪ್ರಮುಖವಾಗಿ 1,70,000 ಆಹಾರ ಸ್ಯಾಂಪಲ್ಗಳನ್ನ ಟೆಸ್ಟಿಂಗ್ಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ 33,000ಕ್ಕೂ ಹೆಚ್ಚು ಪದಾರ್ಥಗಳು ಇವತ್ತು ಕಲಬೆರಕೆ ಆಗಿರುವಂತದ್ದು ಗೊತ್ತಾಗ್ತಾ ಇದೆ. ಹೀಗಾಗಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಮುಖ್ಯವಾಗಿ ಒಂದು ಅಲರ್ಟ್ ಅನ್ನ ಕೂಡ ಕೊಟ್ಟಿರುವಂತದ್ದು. ನಿರಂತರವಾಗಿ ಟೆಸ್ಟ್ ಗಳನ್ನ ಮಾಡುವ ಮೂಲಕ ಸ್ಯಾಂಪಲ್ ಕಲೆಕ್ಷನ್ ಅನ್ನ ಮಾಡಿ ಅದರ ರಿಸಲ್ಟ್ ನ ಆಗಾಗ್ಗೆ ಕೊಡ್ತಾ ಇರಿ ಅಂತ ಹೇಳಿ. ಶ್ರೀಲಕ್ಷ್ಮಿ, ಓಕೆ, ಥ್ಯಾಂಕ್ ಯು ದೀಪ್ತಿ ಡೀಟೇಲ್ಸ್ಗಾಗಿ. ಕರ್ನಾಟಕದಲ್ಲಿ ಹೆಚ್ಚಾಗ್ತಾ ಇದೆಯಾ ಆಹಾರ ಕಲಬೆರಕೆ? ಇಡೀ ದೇಶದಲ್ಲೇ ಆಹಾರ ಕಲಬೆರಕೆಯಲ್ಲಿ ರಾಜ್ಯಕ್ಕೆ 2ನೇ ಸ್ಥಾನ. ಅಷ್ಟರ ಮಟ್ಟಿಗೆ ಕರ್ನಾಟಕದಲ್ಲಿ ಆಹಾರ ಕಲಬೆರಕೆ ಆಗ್ತಾ ಇದೆ. 1,70,000 ಸ್ಯಾಂಪಲ್ಗಳನ್ನ ಆಹಾರ ಇಲಾಖೆ ಪಡೆದಿದೆ. ಅದರ ಪೈಕಿ 33,000 ವಸ್ತುಗಳು ಕಳಪೆ ಅಂತ ತಿಳಿದು ಬಂದಿದೆ. ಅಕ್ಕಿ, ಕಾಳು ಮತ್ತು ಬೇಳೆಯಲ್ಲೂ ಕೂಡ ರಾಸಾಯನಿಕ ಪತ್ತೆಯಾಗಿದೆ. ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ಆಹಾರ ಕಲಬೆರಕೆ ನಡೆಯುತ್ತಾ ಇದೆ ಅನ್ನುವಂಥದ್ದು ಆಹಾರ ಇಲಾಖೆಯ ಸರ್ವೆಗಳಿಂದ ಗೊತ್ತಾಗಿದೆ.